ಬೆಂಗಳೂರಿನಲ್ಲಿ ಮಹಿಳೆಯ ಬರ್ಬರ ಕೊಲೆಯಾಗಿದೆ. ತಲಘಟ್ಟಪುರ ಬಳಿಯ ಗಾಣಪ್ಪ ಲೇಔಟ್ನಲ್ಲಿ ಘಟನೆ ನಡೆದಿದೆ. ಪತಿಯಿಂದಲೇ ಪತ್ನಿ ಭಾಗ್ಯ ಕೊಲೆಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಪತಿ ಶ್ರೀರಾಮ್ ಹಾಗೂ ಭಾಗ್ಯ ನಡುವೆ ಆಗಾಗ ಜಗಳ ನಡೆದಿತ್ತು. ಈ ವೇಳೆ ಸುತ್ತಿಗೆಯಿಂದ ಪತ್ನಿ ಭಾಗ್ಯಗೆ ಹೊಡೆದು ಕೊಲೆ ಮಾಡಲಾಗಿದೆ. ಹತ್ಯೆ ನಂತರ ಪತಿ ಶ್ರೀರಾಮ್ ಪರಾರಿಯಾಗಿದ್ದು ಸ್ಥಳಕ್ಕೆ ತಲಘಟ್ಟಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇವತ್ತು ತಲಘಟ್ಟಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರೋ ಬಾಳಪ್ಪ ಲೇಔಟ್ನಲ್ಲಿ ಸಂಜೆ ಸುಮಾರು 4:15 ಹೊತ್ತಿಗೆ ಒಬ್ಬ ಮಹಿಳೆ ಭಾಗ್ಯ ಎಂಬಾತೆಯ ಕೊಲೆ ವರದಿಯಾಗಿರ್ತದೆ. ತನಿಖೆ ಪ್ರಕರಣ ತಲಘಟ್ಟಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿ ತನಿಖೆ ಕೈಗೆತ್ತಿಕೊಳ್ಳಲಾಗಿದೆ. ಈವರೆಗೂ ಪ್ರಾಥಮಿಕವಾಗಿ ಬಂದಿರೋ ಮಾಹಿತಿ, ಫಿರ್ಯಾದಿದಾರರಾದ ಅವರ ಮಗನಿಂದ ಬಂದ ಮಾಹಿತಿ ಏನಂದರೆ, ಮೃತಳನ್ನು ಆಕೆಯ ಗಂಡ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಹಾಗೂ ಇದಕ್ಕೆ ಗಂಡನ ಇಬ್ಬರ ಸಂಬಂಧಿಕರ ಕುಮ್ಮಕ್ಕು ಇದೆ ಅಂತ ಸಹ ಫಿರ್ಯಾದಿ ನೀಡಿದ್ದಾರೆ. ತನಿಖೆ ಈಗ ಪ್ರಾಥಮಿಕ ಹಂತದಲ್ಲಿದ್ದು ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ. ಬೆಂಗಳೂರಿನ ಮಾರತಹಳ್ಳಿಯಲ್ಲಿ ಯುವತಿಯ ಜೊತೆಗೆ ಅಸಭ್ಯ ವರ್ತನೆ ತೋರಿದ್ದ ವ್ಯಕ್ತಿಯನ್ನ ಬಂಧನ ಮಾಡಲಾಗಿದೆ. ದೇವರ ಬೀಸನಹಳ್ಳಿ ವಾಸಿಯಾಗಿರುವ ಶ್ರೀಕಾಂತ್ ಬಂಧಿತ ಬಿಡಿ ಕಾಮಣ್ಣ ಕಳೆದ ಏಪ್ರಿಲ್ 30ನೇ ತಾರೀಕಿನ ರಾತ್ರಿ 11:30ರ ಸುಮಾರಿಗೆ ಯುವತಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮುಗಿಸಿ ಎಕೋಸ್ಪೇಸ್ ಮೇನ್ ಗೇಟ್ ಬಳಿ ನಡೆದುಕೊಂಡು ಬರ್ತಿದ್ಲು. ಈ ವೇಳೆ ಹಿಂದಿನಿಂದ ಬಂದ ವ್ಯಕ್ತಿ ಯುವತಿಯ ಹಿಂಬದಿ ಟಚ್ ಮಾಡಿ ನಂತರ ಅಸಭ್ಯವಾಗಿ ವರ್ತಿಸಿ ಎಸ್ಕೇಪ್ ಆಗಿದ್ದ. ಈ ವೇಳೆ ಯುವತಿ ಜೋರಾಗಿ ಕೂಗಿಕೊಂಡು ಸಹಾಯಕ್ಕಾಗಿ ಕರೆದಿದ್ಲು. ಆದರೂ ಕೂಡ ಸಹಾಯಕ್ಕೆ ಯಾರೂ ಬಂದಿಲ್ಲ ಅಂತ ಯುವತಿ ಅಸಮಾಧಾನ ವ್ಯಕ್ತಪಡಿಸಿದ್ಲು. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದ ಮಾರತಹಳ್ಳಿ ಪೊಲೀಸರು ಸ್ಥಳದಲ್ಲಿದ್ದ ಸಿಸಿಟಿವಿ, ಅಲ್ಲಿನ ಸೆಕ್ಯೂರಿಟಿಗಳಿಂದ ಮಾಹಿತಿ ಕಲೆಕ್ಟ್ ಮಾಡಿದ್ರು. ತನಿಖೆ ಮುಂದುವರೆಸಿ ಆರೋಪಿ ಶ್ರೀಕಾಂತ್ನ ಬಂಧಿಸಿದ್ದಾರೆ. ಆರೋಪಿ ಕೂಡ MBA ಪದವೀಧರನಾಗಿದ್ದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋದು ಗೊತ್ತಾಗಿದೆ. ಸದ್ಯ ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ.